12ನೇ ಶತಮಾನದಲ್ಲಿದ್ದ ಸಿದ್ಧಿಪುರುಷರು, ಋಷಿಮುನಿಗಳು, ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಮಡಿವಾಳ ಮಾಚಯ್ಯ ಇಂತಹ ನೂರಾರು ಸಿದ್ಧಿಪುರುಷರ ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುತ್ತಿರುವ ದೇವಾಲಯವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ. ಏಕೆಂದರೆ ನನ್ನ ಹೆಂಡತಿಯ ಅಣ್ಣನ ಹೆಂಡತಿ ಮದುವೆ ಆದಮೇಲೆ ನಮ್ಮನೆಗೆ ಬಂದೋಗ್ರಿ ಅಂತ ಹೇಳಿದರು. ಆ ಕಾರಣದಿಂದ ಅವರ ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ಈ ದೇವಾಲಯಕ್ಕೆ ಭೇಟಿನೂ ಹೋಗಿದ್ದು. ಆ ಊರಿಗೆ ಹೋದಾಗಲೇ ಗೊತ್ತಾಗಿದ್ದು ಇಂಥ ಟೆಂಪಲ್ ಇದೆ ಅಂತ. ಆ ಕಾರಣದಿಂದ ಆ ಟೆಂಪಲ್ಗೆ ವಿಸಿಟ್ ಕೊಟ್ಟಾಗಲೇ ನಮಗೆ ಇಂಥ ಅದ್ಭುತವಾದ ಒಂದು ಟೆಂಪಲ್ ಇದೆ ಅಂತ. ಇದು ಇರುವುದು ಸ್ನೇಹಿತರೆ, ಚನ್ನಗಿರಿ ತಾಲೂಕು ಬುಲ್ಸಾಗರ ಎಂಬ ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಮಠವಾಗಿ ಕಟ್ಟಿ ದಿನನಿತ್ಯ ಪೂಜೆ ಕೈಂಕರ್ಯ ಮಾಡುತ್ತಾರೆ. ಈ ದೇವಾಲಯದಲ್ಲಿ ನೂರಾರು ಅಂದಿನ ಕಾಲದ ಸಿದ್ಧಿಪುರುಷರು, ಮಹಾನ್ ವ್ಯಕ್ತಿಗಳು, ಋಷಿಮುನಿಗಳ ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡಿ ಇವತ್ತು ಸಹ ದಿನನಿತ್ಯ ಪೂಜೆ ಕೈಂಕರ್ಯ ಮಾಡುವ ಏಕೈಕ ದೇವಾಲಯ ಸ್ನೇಹಿತರೆ. ನೀವೇನಾದರೂ ಈ ದೇವಾಲಯಕ್ಕೆ ಹೋದಾಗ ಒಂದ್ಸಲ ವಿಸಿಟ್ ಕೊಡ್ರಿ, ಬಹಳ ಅದ್ಭುತವಾಗಿದೆ. ಜೊತೆಗೆ ಅಂದಿನ ಕಾಲದಲ್ಲಿ ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಮ ಪ್ರಭು ಏನು ವಚನಗಳನ್ನು ಸೃಷ್ಟಿ ಮಾಡಿದ್ದರೋ ಆ ಕೆಲವು ವಚನಗಳನ್ನು ಸಹ ದೇವಾಲಯದ ಗೋಡೆಯ ಮೇಲೆ ನೀವು ಕಾಣಬಹುದು.